ಡಿಕೆ ಶಿವಕುಮಾರ್ ಅವರ ನೂತನ ಸಂಪುಟವನ್ನ ಸೇರುವುದಕ್ಕೆ ಒಬ್ಬರಿಂದಲ್ಲ ಸಾಕಷ್ಟು ಮಂದಿಯಿಂದ ಈಗಾಗಲೇ ಪೈಪೋಟಿ ಶುರುವಾಗಿದೆ. ಒಬ್ಬರಾದ ಮೇಲೆ ಒಬ್ಬರು ತಮ್ಮ ಬೇಡಿಕೆಯನ್ನ ಇಡುತ್ತಿದ್ದಾರೆ, ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಅವರ ಬೆಂಬಲಿಗರು ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ ತಮ್ಮ ಶಾಸಕರ ಪರವಾಗಿ. ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ. ರಾಯಚೂರಿನ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಸಿಂಧನೂರಿನಲ್ಲಿ ಬಾದರ್ಲಿ ಅವರ ಫ್ಯಾನ್ಸ್ ಮತ್ತು ಬೆಂಬಲಿಗರು ಹಂಪನಗೌಡ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅಂತ ಹೇಳಿ ರಸ್ತೆಗಿಳಿದಿದ್ದಾರೆ. ಗಮನಿಸ್ತಾ ಇದ್ದೀರಿ, ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. 5ನೇ ಬಾರಿ ಶಾಸಕರಾಗಿರುವಂತಹ ಹಂಪನಗೌಡ ಬಾದರ್ಲಿ ಅವರು ಹಿರಿಯ ಶಾಸಕರ ಸ್ಥಾನದಲ್ಲಿ ನಿಂತುಕೊಳ್ತಾರೆ. ಅವರಿಗೆ ಈ ಬಾರಿ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲೇಬೇಕು, ಅದನ್ನ ಮಾಡಲೇಬೇಕು ಹೈಕಮಾಂಡ್ ಅನ್ನೋ ಒತ್ತಡವನ್ನ ಇಲ್ಲಿ ಹಾಕ್ತಿದ್ದಾರೆ. ಅವರ ಭಾವಚಿತ್ರವನ್ನ ಹಿಡಿದು ರ್ಯಾಲಿಯನ್ನ ಮಾಡಿದ್ದಾರೆ. ನಗರದ ಪ್ರವಾಸಿ ಮಂದಿರದಿಂದ ಗಾಂಧಿ ಪ್ರತಿಮೆಯವರೆಗೂ ಕೂಡ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ಹೀಗೆ ಸಾಕಷ್ಟು ಮಂದಿ ಶಾಸಕರ ಬೆಂಬಲಿಗರಿಂದ ಪ್ರೊಟೆಸ್ಟ್ ನಡೀತಾ ಇದೆ, ಒತ್ತಾಯ ಕೇಳಿ ಬರ್ತಾ ಇದೆ. ನಾಯಕರುಗಳು ಅಂದ್ರೆ 3-4 ಬಾರಿ ಶಾಸಕರಾಗಿ ಆಯ್ಕೆಯಾದವರು, ಇದುವರೆಗೂ ಕೂಡ ಸಚಿವ ಸ್ಥಾನವನ್ನ ಅನುಭವಿಸದೇ ಇರುವವರು ಕೂಡ ನಾವು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳ್ಕೊಂಡ್ರು. ಒಳಗೊಳಗೆ ಅವರ ಬೆಂಬಲಿಗರಿರಬಹುದು, ಅವರ ಅಭಿಮಾನಿಗಳಿರಬಹುದು, ತಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಡಿಸ್ಬೇಕು ಅಂತ ಹೇಳಿ ಪ್ರಯತ್ನಗಳನ್ನ ಪಡ್ತಾ ಇರುವುದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಹಂಪನಗೌಡ ಬಾದರ್ಲಿ ಅವರ ವಿಚಾರದಲ್ಲಿ ಮಾತ್ರವಲ್ಲ, ಇನ್ನೂ ಅನೇಕ ಮಂದಿಯ ಶಾಸಕರ ಬೆಂಬಲಿಗರೂ ಕೂಡ ಇದೇ ರೀತಿಯಾಗಿ ಹೋರಾಟವನ್ನ ಮಾಡ್ತಿದ್ದಾರೆ, ಆಗ್ರಹವನ್ನ ಪಡಿಸ್ತಾ ಇದ್ದಾರೆ. ಸಚಿವ ಸಂಪುಟ ರಚನೆಯೇ ಇದೀಗ ಕಾಂಗ್ರೆಸ್ ಮುಂದೆ ಇರುವಂತಹ ಒಂದು ದೊಡ್ಡ ಸವಾಲಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರಿ